ನಾನ್ ವೆಜ್ಜನ್ನ ಪೂರ್ಣವಾಗಿ ತೆಗೆಸಿದ್ದು ಯಾಕೆ? ಅದು ಹೆಲ್ತ್ ಬೆನಿಫಿಟ್ ಆಗಿದೆಯಾ ನಿಮಗೆ? ಅಲ್ಲ, ನನಗೇನು ಅದ್ರ ಬಗ್ಗೆ ನಾನು ಅಲರ್ಜಿಕ್ ಅಂತಲ್ಲ. ಕಾಶಿಗೆ ಹೋದಾಗ ಮನಸ್ಸು ಏನಾದ್ರು ಬಿಡಬೇಕು ಅಂತ ಒಂದು ಇರುತ್ತಲ್ಲ, ಏನು ಬಿಡೋದು ಅಂತ ಯೋಚನೆ ಮಾಡಿದಾಗ ನಾನ್ ವೆಜ್ ಬಿಟ್ಬಿಡೋಣ ಅಂತ ಬಿಟ್ಟೆ ಅಷ್ಟೇ. ನಮ್ಮ ಜನಕ್ಕೊಂದು ಕಲ್ಪನೆ ಇರುತ್ತೆ, ಏನಂದರೆ ರಾಜಕಾರಣಿಗಳ ಒಂದು ಪತ್ನಿಯರು ಅಂತ ಅಂದರೆ ಅವ್ರಿಗೇನು ಕೈಗೊಬ್ರು ಕಾಲ್ಗೊಬ್ರು ಆಳಿರ್ತಾರೆ, ಅವರ ಲೈಫು ಸುಸರ್ಜಿತವಾಗಿರುತ್ತೆ. ಮ್ಯಾಕ್ಸಿಮಮ್ ಎಲ್ಲ ಕೆಲಸ ನಾವೇ ಮಾಡ್ಕೊಳ್ತೀವಿ, ಹಾಗಂತ ಜನ ಇಲ್ಲ ಅಂತಲ್ಲ, ಇದ್ದಾರೆ. ಬಟ್ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಒಂದಿಷ್ಟು ಜಾಸ್ತಿನೇ ಇನ್ವಾಲ್ವ್ಮೆಂಟ್ ನಮ್ದಿರುತ್ತೆ. ಹೇಗಿರುತ್ತೆ ರೊಟ್ಟಿನ ಸರಿ ಇದ್ದಿದ್ದಿನ? ಬೆಳಗ್ಗೆ ಒಂದಿಷ್ಟು ಜನ ಬಂದೇ ಬರ್ತಾರೆ, ನಾವೊಂದಿಷ್ಟು ಮಾತಾಡ್ಸೋಕ್ಕಿರುತ್ತೆ, ಕಾಫಿ ಕೊಡಬೇಕು ಇರುತ್ತೆ. ಅದು ನಮಗೆ ರೊಟೀನ್ ಆಗಿಬಿಟ್ಟಿದೆ, ನಮಗೇನು ಅದೇನು ಬೇಜಾರಿಲ್ಲ. ಸರ್ ಇಲ್ದೇ ಇರೋ ದಿನ ಹೇಗಿರುತ್ತೆ? ಅವಾಗ ಸ್ವಲ್ಪ ಕಾಮ್ ಆಗಿರುತ್ತೆ, ಅಷ್ಟು ಜನ ಇರಲ್ಲ, ಅಷ್ಟು ಪ್ರೆಷರ್ ಇರಲ್ಲ. ನಿಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದಾರೆ? ನನ್ನ ಒಂಥರ ಈ ಫ್ಯಾಮಿಲಿ ಟ್ರಿಪ್ ಕರ್ಕೊಂಡು ಹೋಗೋದು ಭಾರಿ ಕಮ್ಮಿ. ನಾನು 4 ಜನ ಒಟ್ಟಿಗೆ ಹೋಗಿರೋದು ಇಲ್ಲವೇ ಇಲ್ಲ ಬಿಡಿ ಆ ಥರ. ಸೊ ಒಂದಿಷ್ಟು ವರ್ಷ ಯಾವಾಗಲೂ ದೊಡ್ಡ ಮಗ ಹೋಗ್ತಿದ್ವಿ, ಇಲ್ಲ ಚಿಕ್ಕವರೆಲ್ಲ. ಬಟ್ ಎಲ್ಲಾದರೂ ಹೋಗಿರ್ತಾರಲ್ಲ, ಒಂದು ವಾರ ಕ್ಯಾಂಪೇನು ಆ ಥರ ಇದ್ದರೆ ಹೇಳ್ತಾರೆ, ಇನ್ ಕೇಸ್ ನಿಮ್ಗೆ ಟೈಮ್ ಇದ್ದರೆ ನಮ್ಮನ್ನ ಜಾಯ್ನ್ ಆಗ್ಬೋದು. ನಾನೆಲ್ಲೋ ಕರ್ಕೊಂಡು ಹೋಗಲ್ಲ, ಅದನ್ನ ಫಸ್ಟೇ ಹೇಳ್ತಾರೆ, ನಾನೆಲ್ಲೋ ಕರ್ಕೊಂಡು ಹೋಗಲ್ಲ, ನೀನು ಮಗ ಬೇಕಾದರೆ ಎಲ್ಲರೂ ಸುತ್ತಬೋದು ಅಂತ. ನನ್ನ ಮಗ ಎಲ್ಲ ಪಪ್ಪನ ಎಲೆಕ್ಷನ್ ಬೇಡ ಬಿಡಮ್ಮ, ನಾವು ಇಲ್ಲಿ ಬಿ ಹಿಯರ್ ಓದ್ಲಿ ಅಂತಾನೆ. ಸೊ ಆ ಥರದ. ಬಟ್ ದೇವಸ್ಥಾನಕ್ಕೆಲ್ಲಾದರೂ ಹೊರಟ್ರೆ, ಇನ್ ಕೇಸ್ ಯಾವ್ದಾದ್ರು ಏರಿಯಾ ಊರಲ್ಲಿ ಇರ್ತಾರಲ್ಲ, ಇಂಥ ಕಡೆ ಹೋಗ್ತಾ ಇದ್ದೀನಿ ಬಾ ಅಂತ ಅಲ್ಲಿ ಇಂಟಿಮೇಷನ್ ನಮಗಿರುತ್ತೆ, ಹೇಳ್ತಾರೆ. ಶಾಪಿಂಗ್ ಕರ್ಕೊಂಡು ಹೋಗ್ತಾರಾ ನಿಮ್ಮನ್ನ? ಶಾಪಿಂಗ್ ಇಲ್ಲ, ಹೋಟೆಲ್ ಇಲ್ಲ, ಹೋಟೆಲಲ್ಲಿ ಊಟ ಕೊಡ್ಸೋದಿಲ್ಲ, ಆ ಥರದ್ದೆಲ್ಲ ಇಲ್ವೇ ಇಲ್ಲ. ಅವರೇ ಊಟ ಮಾಡಲ್ಲಲ್ಲ, ಅದಕ್ಕೆ ನಮಗೂ ಇಲ್ಲ. ನಾವು ಹೋಗ್ತೀನಿ, ಅವ್ರು ಬರಲ್ಲ ಅಷ್ಟೇ. ಶಾಪಿಂಗ್ ನಾವು ಹೋಗ್ತೀನಿ, ಅವ್ರು ನಮ್ಮ ಜೊತೆ ಬರಲ್ಲ. ಶಾಪಿಂಗಿಗೆ ಕರ್ಕೊಂಡು ಹೋಗಲ್ಲ? ಅಲ್ಲ, ಅದು ಮುಂಚಿಂದಲೂ ಅದು ಪ್ರಾಕ್ಟೀಸ್ ಮಾಡಿಲ್ಲ.